ಮದುವೆಯಾದ 11 ತಿಂಗಳಿಗೆ ಹೆಂಡತಿಯನ್ನ ಕೊಲ್ಲಬೇಕು ಅಂತ ಪತಿ ನಿರ್ಧರಿಸಿದ್ದಾದ್ರೂ ಯಾಕೆ, ಅದಕ್ಕೆ ಮಾಡಿದಂತಹ ತಯಾರಿಗಳು ಎಂಥದ್ದು ಮತ್ತು ಆಕೆಯ ಮನೆಯಲ್ಲೇ ಕೊಲ್ಲೋದಕ್ಕೆ ಮಾಡಿದ ಸ್ಕೆಚ್ ಹೇಗಿತ್ತು ನೋಡಿ. ಮದುವೆಯಾದ ಕೇವಲ 11 ತಿಂಗಳಲ್ಲೇ ಪತ್ನಿ ಕೊಲೆಗೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತು. ಇಂಜೆಕ್ಷನ್ ನೀಡಿ ಆಕೆಯ ತಂದೆಯ ಮನೆಯಲ್ಲೇ ಪತ್ನಿಯನ್ನ ಕೊಲೆಗೈದಿದ್ದಾನೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಮೃತ ಕೃತಿಕಾ ರೆಡ್ಡಿಗೆ ಅಜೀರ್ಣ ಸೇರಿದಂತೆ ಅನಾರೋಗ್ಯ ಸಮಸ್ಯೆಗಳಿತ್ತು. ಈ ವಿಚಾರವಾಗಿ ಮಹೇಂದ್ರಗೆ ತಿಳಿಸದೆ ಮದುವೆ ಮಾಡಿದ್ದಾರೆ ಅನ್ನೋ ಕೋಪ ಮಹೇಂದ್ರ ರೆಡ್ಡಿಗೆ ವಿಪರೀತವಾಗಿತ್ತು. ಮದುವೆಯಾದ ಬಳಿಕ ಈ ವಿಚಾರ ಗೌಪ್ಯವಾಗಿಟ್ಟಿದ್ರು ಅನ್ನೋದು ಮದುವೆ ಆದ ನಂತರದಲ್ಲಿ ಆತನಿಗೆ ಗೊತ್ತಾಗಿದೆ. ಚರ್ಮರೋಗ ತಜ್ಞೆಯಾಗಿದ್ರು ಡಾಕ್ಟರ್ ಕೃತಿಕಾ ರೆಡ್ಡಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಪತಿ ಮಹೇಂದ್ರ ರೆಡ್ಡಿ ಸಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿಯೇ ಜನರಲ್ ಸರ್ಜನ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ವ್ಯಕ್ತಿ. ನಿತ್ಯ ವಾಂತಿ ಮತ್ತು ಇತರ ಸಮಸ್ಯೆಗಳಿಂದ ಕೃತಿಕಾ ಬಳಲ್ತಾ ಇದ್ದನ್ನ ಗಮನಿಸಿ ಆಕೆಗೆ ಏನು ಆರೋಗ್ಯ ಸಮಸ್ಯೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಕುತೂಹಲ ಆತನದ್ದಾಗಿತ್ತು. ಕೊನೆಗೆ ಅದನ್ನ ತಿಳ್ಕೊಂಡಿದ್ದಾನೆ. ಆಕೆಗೆ ಅಜೀರ್ಣ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗಳಿತ್ತು ಅನ್ನೋದು ಗೊತ್ತಾಗಿ ಈ ರೀತಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಕೊಲೆಗೆ ಕಾರಣ ಆಕೆಗಿದ್ದಂತಹ ಆರೋಗ್ಯ ಸಮಸ್ಯೆಗಳೇನ? ದಿವ್ಯಾ, ವೈದ್ಯನೊಬ್ಬ ತನ್ನ ವೈದ್ಯ ಪತ್ನಿಯನ್ನೇ ಕೊಲೆ ಮಾಡಿರುವ ಘಟನೆ ಇದು. ಆತ ಆರಂಭದಲ್ಲಿ ಕೊಲೆಯನ್ನ ಮಾಡಿ ಇದು ಸಹಜ ಸಾವು, ಆಕೆ ಅನಾರೋಗ್ಯದಿಂದ ಸಾವನ್ನಪ್ಪಿದ್ಲು ಅನ್ನೋ ಮಟ್ಟಿಗೆ ಬಿಂಬಿಸುವ ಪ್ರಯತ್ನವನ್ನ ಮಾಡಿದ್ದ. ಆತ ತನ್ನ ಮೆಡಿಕಲ್ ಬುದ್ಧಿಯನ್ನು ಉಪಯೋಗಿಸಿ ಹೆಂಡತಿಯನ್ನ ಕೊಲೆ ಮಾಡಿದ್ದ. ಇದೀಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ಕೊಲೆಗಡುಕ ಪತಿ ಗಂಡ ಏನಿದ್ದಾನೆ ವೈದ್ಯ ಪತಿ, ಆತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಇದೀಗ ಮರತಹಳ್ಳಿ ಪೊಲೀಸರು ಮಾಡಿದ್ದಾರೆ. 6 ತಿಂಗಳ ಹಿಂದೆ ಮದುವೆ ಆಗಿರ್ತಾನೆ. ಕೇವಲ 6 ತಿಂಗಳಲ್ಲಿ ಈಕೆಗೆ ಒಂದಷ್ಟು ಈ ಆರೋಗ್ಯ ಸಮಸ್ಯೆ ಇರುತ್ತಂತೆ. ಈಕೆ ಕೃತಿಕಾ ರೆಡ್ಡಿ ಅಂತೇಳಿ, ಈಕೆ ಕೂಡ ಡರ್ಮಟಾಲಜಿಸ್ಟ್. ಈಕೆಗೆ ಈ ಲೋ BP, ಅದ್ರ ಜೊತೆಗೆ ಈ ವಾಂತಿ, ಈ ತರಹದ ಸಣ್ಣ ಪುಟ್ಟ ಕಾಯಿಲೆಗಳಿದ್ವು. ಇದನ್ನು ಮುಚ್ಚಿಟ್ಟು ತನಗೆ ಮದುವೆ ಮಾಡಿದ್ರು ಅನ್ನೋ ಒಂದು ಅಸಮಾಧಾನ ಆತನಿಗೆ ಕಾಡ್ತಿತ್ತಂತೆ. ಹೀಗಾಗಿ ಈಕೆ ಪದೇ ಪದೇ ಆರೋಗ್ಯವನ್ನ ತಪ್ಪೋದು ಗಂಡನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಈತ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಈತ ಕೂಡ ಡಾಕ್ಟರ್, ಈತ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ. ಮತ್ತೆ ಈಕೆ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ರು. ಹೀಗಿದ್ದು ಕೂಡ ಆತ ಈಕೆ ಯಾವಾಗ ಹುಷಾರ್ ತಪ್ತು ಅಂತೇಳಿ ತಂದೆಯ ಮನೆಗೆ ಹೋಗಿ ಮಲಗಿದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಫಾಸ್ಟಿಂಗ್ ಟೆಸ್ಟ್ ಮಾಡಬೇಕು, 1-3 ದಿನ ಫಾಸ್ಟಿಂಗ್ ನಲ್ಲಿ ಇಟ್ಟು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅಂತೇಳಿ ವೈದ್ಯರು ಸಲಹೆಯನ್ನ ಕೊಟ್ಟರು ಕೂಡ ಇಲ್ಲ, ನಾನು ಮನೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡೋದಾಗಿ ಆಕೆಯನ್ನ ಕರೆದುಕೊಂಡು ಬಂದಿರ್ತಾನೆ. ಅದಾದ ಬಳಿಕ ತೀರಾ ಓವರ್ ಡೋಸ್ ಅನಾಸ್ಥೇಷಿಯವನ್ನ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆಕೆ ಪ್ರಜ್ಞೆಯನ್ನ ತಪ್ಪಿ ಅದಾದ ಬಳಿಕ ಸಾವನ್ನಪ್ಪಿರ್ತಾಳೆ. ಪ್ರಜ್ಞೆಯನ್ನ ತಪ್ಪಿದಂತಹ ಬಳಿಕ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಸತ್ತೋಗಿದ್ದಾಳೆ ಅಂತೇಳಿ ವೈದ್ಯರು ದೃಢಪಡಿಸ್ತಾರೆ. ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅತಿ ಹೆಚ್ಚಾದಂತಹ ಅನಸ್ತೇಷಿಯಾ ಇಂದ ಆಕೆ ಸಾವನ್ನಪ್ಪಿದ್ದಾಳೆ ಅಂತೇಳಿ ವರದಿ ಬಂದಂತಹ ಹಿನ್ನೆಲೆಯಲ್ಲಿ UDR ಪ್ರಕರಣ ಏನಿತ್ತು ಅದನ್ನ ಇದೀಗ ಕೊಲೆ ಪ್ರಕರಣವಾಗಿ ದಾಖಲು ಮಾಡಿಕೊಂಡು ಇದೀಗ ಪತಿ ಮಹೇಂದ್ರನನ್ನ, ಡಾಕ್ಟರ್ ಮಹೇಂದ್ರ, ಈತನನ್ನ ಬಂಧನ ಮಾಡುವ ಕೆಲಸವನ್ನ ಇದೀಗ ಪೊಲೀಸರು ಮಾಡಿದ್ದಾರೆ. ಸದ್ಯ ಇದೀಗ ಅವರ ಕುಟುಂಬಸ್ಥರು ಎಲ್ಲೋ ಒಂದ್ ಕಡೆ ಮಗಳು ಅನಾರೋಗ್ಯದಿಂದ ಸಾವನ್ನಪ್ಪಿದ್ಲು ಅಂತೇಳಿ ಏನು ಅನ್ಕೊಂಡಿದ್ರು, ಅದಕ್ಕೆ ಇದೀಗ ಹೊಸದಾಗಿ ಮದುವೆ ಮಾಡಿಕೊಟ್ಟಂತಹ ಗಂಡನೇ ಈ ರೀತಿಯಾದಂತಹ ಕೊಲೆ ಮಾಡಿದ್ದಾನೆ ಅನ್ನೋ ಒಂದು ಮಾತು ಕೇಳಿ ಅವ್ರಿಗೂ ನಿಜಕ್ಕೂ ಆ ಕುಟುಂಬ ಒಂದಷ್ಟು ದುಗುಡ ಮತ್ತೆ ಆತಂಕ, ಆಶ್ಚರ್ಯದಲ್ಲಿ ಆ ಕುಟುಂಬ ಇರುವಂತಹದ್ದು. ಇದ್ರ ಜೊತೆಗೆ ಒಂದಷ್ಟು ಹೊಸದಾಗಿ ಕ್ಲಿನಿಕ್ ಅನ್ನ ತೆರಿಬೇಕು, ಹಣವನ್ನು ಕೊಡು, ಮತ್ತೆ ತಂದೆ ಮನೆಯಿಂದ ಹಣವನ್ನು ತೆಗೆದುಕೊಂಡು ಬಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಹಿಂಸೆಯನ್ನ ಸಹ ಈ ಗಂಡ ಕೊಡ್ತಿದ್ನಂತೆ. ಹೀಗಾಗಿ ಇದರಿಂದ ಕೂಡ ಕುಟುಂಬ ಬೇಸತ್ತಿತ್ತು, ರೋಸತ್ತಿತ್ತು ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ದಿವ್ಯಾ. ಬಟ್ ಆತನ ನಡವಳಿಕೆಯಲ್ಲಿ ಆತ ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರ ಫ್ಯಾಮಿಲಿಗೆ ಗೊತ್ತೇ ಆಗ್ಲಿಲ್ವಾ? ಅನುಮಾನದ ಮೇರೆಗೆ ದೂರು ದಾಖಲೆ ಆಗ್ಲೇ ಇಲ್ವಾ? ಯಾವುದೇ ಸಾವುಗಳಾಗ್ಲಿ ಅದು ಆರಂಭಿಕ ಹಂತದಲ್ಲೇ ಪ್ರಕರಣ ದಾಖಲಾಗಬೇಕಿತ್ತು. ಇದು ಆಗದೇ ಇದ್ದದ್ದು ಹೇಗೆ? ದಿವ್ಯಾ, ಇಲ್ಲಿ ಇಬ್ರು ಕೂಡ ವೈದ್ಯರು. ಅಂದ್ರೆ ಮುನ್ನೆಕೊಳಲು ನಿವಾಸಿಯಾದಂತಹ ಈ ಕೃತಿಕಾ ರೆಡ್ಡಿ ಏನಿದ್ದಾರೆ, ಅವರ ತಂದೆ ಮತ್ತೆ ಅವರ ಸಹೋದರಿ ಏನಿದ್ದಾರೆ, ಇವರಿಬ್ರು ಕೂಡ ಡಾಕ್ಟ್ರು. ಅಪ್ಪ ತನ್ನ ಇಬ್ಬರು ಮಕ್ಕಳನ್ನ ಡಾಕ್ಟರ್ ಮಾಡಿದ್ರು. ಮತ್ತೆ ಮತ್ತೊಬ್ಬ ಡಾಕ್ಟರ್ಗೆ ಮದುವೆ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮಹೇಂದ್ರ ರೆಡ್ಡಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ 6 ತಿಂಗಳ ಹಿಂದೆ. ಆದ್ರೆ ಈಕೆಗೆ ಒಂದಷ್ಟು ಸಹಜವಾದ, ಸಾಮಾನ್ಯವಾಗಿ ಈ ಲೋ BP ಮತ್ತೆ ವಾಂತಿ ಆಗ್ತಕ್ಕಂತಹದ್ದು, ಈ ರೀತಿಯಾದಂತಹ ಕಾಯಿಲೆಗಳಿತ್ತು. ಹೀಗಾಗಿ ಆಕೆ ಅವಾಗವಾಗ ಹುಷಾರು ತಪ್ತಿದ್ಲು ಅನ್ನೋ ಒಂದೇ ಒಂದು ಕಾರಣವನ್ನ ನೆಪವಾಗಿಟ್ಕೊಂಡು
ಆತ ಈಕೆಗೆ ಆ ಇಂಜೆಕ್ಷನ್ ಅನ್ನು ನೀಡಿ ಸಾಯಿಸಿದಾನೆ ಅನ್ನೋದು ಇದೀಗ ಗೊತ್ತಾಗಿರುವಂತಹದ್ದು. ಇಲ್ಲಿ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಯಾವಾಗ ಈಕೆ ಸಾವನ್ನಪ್ಪಿದ್ಲು ಆಗ ಪೊಲೀಸರು UDR ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಒಂದು ಅಸಹಜ ಸಾವು ಅನ್ನೋ ನಿಟ್ಟಿನಲ್ಲಿ ಪ್ರಕರಣವನ್ನ ತೆಗೆದುಕೊಂಡಿದ್ದಾರೆ. ಯಾವಾಗ ಆಸ್ಪತ್ರೆಗೆ ಬಾಡಿ ಹೋಯ್ತು ಆ ಸಂದರ್ಭದಲ್ಲಿ ಸಹಜವಾಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ದೇಹದಲ್ಲಿನ ಒಂದಷ್ಟು ದ್ರವಗಳನ್ನು ತೆಗೆದು FSLಗೆ ರವಾನೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. FSL ನಿಂದ ಒಂದು ರಿಪೋರ್ಟ್ ಬಂದಿರುವಂತಹದ್ದು ಆಕೆಗೆ ಹೆಚ್ಚುವರಿಯಾಗಿ ಅನಸ್ತೇಶಿಯಾವನ್ನ ಕೊಡಲಾಗಿದೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿಯೇ ಗಂಡನೇ ಇಲ್ಲಿ ಇಂಟೆನ್ಷನಲಿ ಹೆಂಡತಿಯನ್ನ ಕೊಲೆ ಮಾಡಬೇಕು ಅನ್ನೋ ಮಟ್ಟಿಗೆ ಇಂಜೆಕ್ಷನ್ ಚುಚ್ಚಿ ಇದೀಗ ಆಕೆಯನ್ನ ಸಾಯಿಸುವ ಕೆಲಸವನ್ನ ಮಾಡಿದ್ದಾನೆ. ದಿವ್ಯಾ, ಓಕೆ, ಈಗ ಆತನ ಅರೆಸ್ಟ್ ಆಗಿದೆಯಾ? ಹಾಗಾದ್ರೆ ಏನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಮೂರ್ತಿ? ದಿವ್ಯ, ಹೆಂಡತಿ ಸಾವಿನ ಬಳಿಕ ಆತ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮಣಿಪಾಲ್ ಕಡೆಗೆ ಆತ ಹೋಗಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿ ಆತ ಕೆಲಸವನ್ನ ಮಾಡ್ತಿದ್ದ ಅನ್ನೋದು ಸದ್ಯ ಇದೀಗ ಯಾವಾಗ ಈ ಒಂದು FSL ರಿಪೋರ್ಟ್ ಬಂತು ಅದಾದ ಬಳಿಕ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ ಹೊಸದಾಗಿ FIR ಅನ್ನ ಮಾಡಲಾಗಿದೆ. ಇದೀಗ ಕೊಲೆ ಪ್ರಕರಣದಡಿ ವೈದ್ಯನನ್ನ, ಈ ವೈದ್ಯ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಈತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಇದೀಗ ಮಾರತಹಳ್ಳಿ ಪೊಲೀಸರು ಮಾಡಿದ್ದಾರೆ. ಮತ್ತೆ ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಮನೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ತಂದೆ ಮನೆಗೆ ಹೋಗಿ ಅಲ್ಲಿಯೇ ಆಕೆ ವಿಶ್ರಾಂತಿ ಪಡಿತಾ ಇದ್ದ ಹೊತ್ತಲ್ಲಿ ಆಕೆಯನ್ನು ನೋಡೋ ಸೋಗಿನಲ್ಲಿ ಬಂದು ಆಕೆಗೆ ಅನಸ್ತೇಶಿಯಾ, ಅದು ಕೂಡ ಹೈ ಡೋಸ್ ಕೊಟ್ಟಿರೋದ್ರಿಂದಾಗಿ ಆಕೆ ಮೂರ್ಛೆ ತಪ್ಪಿದ್ದಾಳೆ. ಅದಾದ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಆಕೆಯ ಡೆತ್ ಆಗಿದೆ ಅನ್ನೋದನ್ನು ವೈದ್ಯರು ಖಾತ್ರಿಪಡಿಸಿದ್ದಾರೆ. ಅದಾದಮೇಲೆ UDR ದಾಖಲು ಮಾಡಿಕೊಳ್ಳಲಾಗಿತ್ತು. ಆರಂಭಿಕ ಹಂತದಲ್ಲಿ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಹಿಂದೇಟು ಹಾಕಿದ್ರು. ಇಲ್ಲ, ಸಹಜ ಆರೋಗ್ಯ ಸಂಬಂಧಿತ ಸಮಸ್ಯೆ ಇತ್ತು, ಹಾಗಾಗಿ ನ್ಯಾಚುರಲ್ ಡೆತ್ ಅನ್ನೋದನ್ನು ಬಿಂಬಿಸೋ ಪ್ರಯತ್ನ ಆಗಿತ್ತು. ಆದರೂ ಕೂಡ ಬಲವಂತವಾಗಿ ಕೇಸ್ ದಾಖಲಾಗಿ ಈಗ ಫೈನಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅರೆಸ್ಟ್ ಆಗಿದ್ದಾನೆ. ಪತ್ನಿಯನ್ನು ಕೊಲ್ಲಿಕ್ಕೆ ಇದ್ದಂತಹ ಕಾರಣ ಏನು ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಆಕೆಗೆ ಸಮಸ್ಯೆಗಳಿತ್ತು, ಆಕೆಯ ಆರೋಗ್ಯ ಸರಿ ಇರಲಿಲ್ಲ, ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ಮದುವೆ ಮಾಡಿದ್ರು, ಇದರಿಂದ ಕೋಪಗೊಂಡು ಮಾಡಿದ್ದೀನಿ ಅನ್ನೋದನ್ನು ಒಪ್ಕೊಂಡಿದ್ದಾನೆ.